ಹಾಯ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಇದು ಫ್ರೈಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 6 o'clock ಆಗಿತ್ತು. ಇವತ್ತು ಉಪ್ಪಿನ ದೀಪದ್ದು 3ನೇ ವಾರದ ಪೂಜೆ ಮುಗೀತು. ಸೊ ಪೂಜೆದು ಮತ್ತು ರಂಗೋಲಿ ಎಲ್ಲ ಹಾಕಿದ್ದು ಕೂಡ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ. ಅದಾದಮೇಲೆ ಇವಾಗ ರೆಸಿಪಿ ಒಂದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡೋದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋಂಥದ್ದು. ಸೊ ಅದಾದಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅದಾದಮೇಲೆ ವೀಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ. ನಾನಿವತ್ತು ಮಾರ್ನಿಂಗೇ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಫಸ್ಟ್ ರಂಗೋಲೆ ಹಾಕ್ಕೊಂಡು ಬಿಡೋಣ ರಘು ಹೋಗೋದಕ್ಕೆ ಮುಂಚೆ ಅಂತಲೇ ರಂಗೋಲೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತೇನು ತುಂಬ ದೊಡ್ಡದು ಆ ಥರ ಎಲ್ಲ ಏನಿಲ್ಲ. ಸಿಂಪಲ್ಲಾಗೆ ತುಳಸಿ ಹತ್ರ ಈ ಥರ ಹಾಕೋತಾ ಇದ್ದೀನಿ. ಡಿಸೈನ್ ತುಂಬ ಸಿಂಪಲ್ಲಾಗೇ ಇದೆ, ಎಲ್ಲರೂ ಬೇಕಂದ್ರೆ ಹಾಕೋಬೋದು ಇದನ್ನು. ಸೊ ನಾನಿವತ್ತು ಅಷ್ಟದಳ ಪದ್ಮಕಮಲ ಏನೂ ಹಾಕಲಿಲ್ಲ. ಪ್ರತಿ ವಾರ ಅದೇ ರಂಗೋಲೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಡಿಫ್ರೆಂಟಾಗಿ ರಂಗೋಲಿ ಏನಾದ್ರು ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತ ಬೇರೆ ಥರ ರಂಗೋಲಿ ಹಾಕೋತಾ ಇದ್ದೀನಿ. ಸೊ ನಾನು ಈ ಥರ ಸಿಂಪಲ್ಲಾಗಿ ತುಳಸಿ ಹತ್ರ ಈ ಥರ ರಂಗೋಲಿ ಹಾಕ್ಕೊಂಡೆ. ಇವತ್ತು ಕೆಲಸ ಜಾಸ್ತಿನೇ ಇದೆ. ಎಷ್ಟು ಫ್ರೈಡೇ ಬಂತು ಅಂದರೆ ಕೆಲಸ ತೀರಾ ಜಾಸ್ತಿನೇ ಇರುತ್ತೆ. ಇರೋದು ನಾನು ಒಬ್ಬಳೇ ಕೆಲಸ ಮಾಡೋದಕ್ಕೆ. ನಾನು ಮೇಡ್ ಆ ಥರ ಎಲ್ಲ ಯಾರನ್ನೂ ಇಟ್ಕೊಂಡಿಲ್ಲ. ನನಗೆ ನನ್ನ ಕೆಲಸ ನಾನು ಮಾಡಿಕೊಂಡ್ರೆ ಕಂಫರ್ಟಬಲ್ ಅನಿಸುತ್ತೆ. ಆ್ಯಂಡ್ ಅದು ನೀಟ್ ಕೂಡ ನಾವು ಮಾಡೋಷ್ಟು ಈ ಮೇಡ್ಗಳು ಮಾಡಿದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನನಗಾಗೋದಿಲ್ಲ. ಸೊ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಕೆಲಸನ ನಾನೇ ಮಾಡ್ಕೊಳ್ತೀನಿ. ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ ಮಗುನ ಇಟ್ಕೊಂಡು ಕೆಲಸನೂ ಮಾಡಿಕೊಂಡು ಯೂಟ್ಯೂಬ್ ಮಾಡೋದು ಮತ್ತು ಅಡುಗೆ ಎಲ್ಲ ಮಾಡ್ಕೊಳ್ಳೋದು ಕಷ್ಟನೇ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗಿನ ಸಿಚುವೇಷನಲ್ಲಿ ಇಂಡಿಪೆಂಡೆಂಟಾಗಿ ಬದುಕೋದು ಕಲ್ತ್ಕೊಳ್ಬೇಕಾಗತ್ತೆ. ಸೊ ನಾನು ಅದೇ ಥರ ಇಷ್ಟಪಡ್ತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡಿದ್ರೆ ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಅದಾದಮೇಲೆ ಇವತ್ತು ಏನು ನಾವು ಒಂದು ಫಾಲೋ ಮಾಡ್ತೀವಿ ಮುಂದಕ್ಕೂ ಅದೇ ಥರನೇ ಇರಬೇಕು. ಸೊ ಫಸ್ಟೇ ನಾವು ಸೋಂಬೇರಿ ಆದರೆ ನೆಕ್ಸ್ಟ್ ಡೇಸ್ಗಳು ಯಾವ ಥರ ಇರುತ್ತೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ನ ಕೆಲಸನ ನಾನೇ ಮಾಡ್ಕೊಳ್ಳೋದಕ್ಕೆ ತುಂಬ ಎಫರ್ಟ್ ಹಾಕ್ತೀನಿ. ಸೊ ಇಲ್ಲಿ ರಂಗೋಲೆ ಎಲ್ಲ ಹಾಕ್ಕೊಂಡೆ ತುಳಸಿ ಹತ್ರ. ಅದಾದಮೇಲೆ ಇಲ್ಲಿ ಮೇಯ್ನ್ ಡೋರಲ್ಲಿ ವಾಸ್ಕಲ್ ಅಂದರೆ ಹೊಸ್ಲಿಗೆಲ್ಲ ರಂಗೋಲೆ ಹಾಕಿ ಇದೊಂದು ಸಿಂಪಲ್ಲಾಗಿ ರಂಗೋಲೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಯೂಶ್ವಲಿ ಚುಕ್ಕಿ ರಂಗೋಲೆ ಹಾಕ್ಕೊಳ್ಳೋಕ್ಕೂ ಬರುತ್ತೆ. ಮತ್ತು ನನಗೆ ಇದಕ್ಕಿಂತ ಎಳೆ ರಂಗೋಲೆ ತುಂಬ ಇಷ್ಟ ಆಗುತ್ತೆ ರಂಗೋಲೆ ಬಿಡೋದಕ್ಕೆ. ಬಟ್ ಇವತ್ತು ಚುಕ್ಕಿ ರಂಗೋಲೆನೇ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಹಾಕೋತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಇದೊಂದು 8 minutes ವೀಡಿಯೋ ಇತ್ತು. ಸೊ ಸುಮ್ಮನೆ ವೀಡಿಯೋ ಲೆಂತಿ ಆಗಿಬಿಡತ್ತೆ, ನಿಮಗೂ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಈಗ ಶಂಕುಚಕ್ರನ ಬಿಡಿಸ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಎಲ್ಲರೂ ಹಾಕ್ಬೋದು, ತೀರಾ ಕಷ್ಟ ಎಲ್ಲ ಏನೂ ಇಲ್ಲ. ಸೊ ಇದು ಮಾರ್ನಿಂಗ್ ಟೈಮೇ ಕೆಲಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ನಾನು ಬೆಳಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಸೋಫಾ ಮೇಲೆ ಹಾಕಿರೋದೆಲ್ಲ ಆ ಕವರೆಲ್ಲ ವಾಷಿಂಗ್ ಹಾಕಬೇಕಾಗಿತ್ತು, ಮನೆ ಮಾಪ್ ಮಾಡಬೇಕಿತ್ತು. ಅದೆಲ್ಲ ಕೆಲಸ ಮುಗಿಸ್ಕೊಳ್ಳೋದು ಟೈಮ್ ಜಾಸ್ತಿ ಹಿಡಿಯುತ್ತೆ. ಈವನ್ ಚರಿಗೆ ಸ್ನಾನ ಮಾಡಿಸಿ ಅವ್ನಿಗೆ ಊಟ ಎಲ್ಲ ಮಾಡಿಸ್ಬೇಕಿತ್ತು. ಸೊ ಅದಾಗಿದ್ದರಿಂದ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೀನಿ. ಫಾಸ್ಟಾಗೂ ಕೂಡ ಕೆಲಸ ಮಾಡಿಕೊಂಡೆ. ಇವಾಗಷ್ಟೇ ಶುಕ್ರವಾರದ ಸಾಯಂಕಾಲದ ಪೂಜೆ ಮುಗಿಸ್ದೆ. ಪೂಜಾ ಪ್ರಿಪ್ರೇಷನ್ದೇನೂ ಮಾಡಲಿಲ್ಲ, ಬಟ್ ಪೂಜೆ ಎಲ್ಲ ಕಂಪ್ಲೀಟ್ ಆಗಿರೋದೊಂದು ವಿಡಿಯೋ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಅಲಂಕಾರ ಈ ಥರ ಇತ್ತು. ಅದಾದಮೇಲೆ ಉಪ್ಪಿನ ದೀಪದ 3ನೇ ವಾರದ ಪೂಜೆ ಇವತ್ತಿಗೆ ಕ್ಲಿಯರ್ ಆಯಿತು. ಸೊ ಓವರಾಲ್ ಈ ಥರ ರೆಡಿ ಮಾಡಿದ್ದೆ ನಾನು ದೇವ್ರ ಮನೆನ ಇವತ್ತು ಇದೆ. ಸೊ ಧೂಪ ಹಾಕೋದ್ರಿಂದ ಶುಕ್ರವಾರ ಸಾಯಂಕಾಲ ಟೈಮು ತುಂಬ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ. ಸೊ ಈ ಥರ ಅದಾದಮೇಲೆ ಸ್ಟವ್ ಪೂಜೆನೂ ಮಾಡ್ಕೋತೀನಿ ನಾನು ರೆಗ್ಯುಲರಾಗಿ.
ಅದಾದಮೇಲೆ ಹೊರಗಡೆ ರಂಗೋಲಿ ಎಲ್ಲ ಹಾಕಿದ್ದೆ ಬೆಳಗ್ಗೆನೆ. ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ ಇವತ್ತು. ಬಾಗಿಲಲ್ಲಿ ದೀಪ ಕೂಡ ಹಚ್ಚಿಟ್ಟಿದ್ದೀನಿ, ತುಳಸಿ ಗಿಡದ ಹತ್ರನೂ ದೀಪ ಇಟ್ಟಿದ್ದೀನಿ. ಸೊ ಓವರಲಾಗಿ ಈ ಥರ ಕಾಣಿಸುತ್ತೆ. ಸಾಯಂಕಾಲದ ಪೂಜೆ ಆಯಿತು ಇವಾಗ ಜಸ್ಟ್. ಚೆನ್ನಾಗಿ ಅನ್ನಿಸ್ತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಸ್ವಲ್ಪ ಹಬ್ಬದ ವಾತಾವರಣ ಥರ ಅನಿಸುತ್ತೆ. ನಾರ್ಮಲಾಗಿ ಶಂಕು ಚಕ್ರ, ರಂಗೋಲೆ. ಸೊ ಓವರಾಲಾಗಿ ವ್ಯೂ ಈ ಥರ ಇದೆ. ಹೇಗೆ ಅನ್ನಿಸ್ತು ರಂಗೋಲಿ ಹಾಕಿದ್ದು ಮತ್ತು ಪೂಜೆ ಮಾಡಿದ್ದು ರೀತಿ? ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನಾನು ಪಲಾವ್ ರೆಸಿಪಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೂ ತೋರಿಸ್ಲಿಲ್ಲ, ಹಾಗೇನೇ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡೂ ಯೂಸ್ ಮಾಡಿದ್ದೀನಿ ನಾನಿವತ್ತು. ತುಪ್ಪ ಹಾಕೊಳ್ಳೋದ್ರಿಂದ ಪಲಾವ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆ ಕಮ್ಮಿ ತುಪ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಬರೀ ಇಲ್ಲ ತುಪ್ಪ ಹಾಕ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಅಷ್ಟೇ ಎಣ್ಣೆ ಮತ್ತು ಇನ್ನು ಮಿಕ್ಕಿದೆಲ್ಲ ತುಪ್ಪ ಹಾಕಿ ಚೆನ್ನಾಗಿ ಫಸ್ಟು ಹೀಟ್ ಆಗೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಹೋಲ್ ಸ್ಪೈಸಿ ಏನು ಬರುತ್ತೆ, ಪಲಾವ್ ಎಲೆ ಮತ್ತು ಸೋಂಪು ಮತ್ತು ಕಲ್ಲುವ ಹಾಕೋತಾ ಇದ್ದೀನಿ. ಅದೊಂದು 2 ನಿಮಿಷ ಘಮ ಬರಬೇಕು. ಅದಾದಮೇಲೆ ಮಿಕ್ಕಿದ್ದು ಐಟಮ್ನ ಹಾಕ್ಕೊಳ್ಳೋ ಅಂಥದ್ದು. ಇಲ್ಲಿ ನಾನು 1.5 ಈರುಳ್ಳಿಯಷ್ಟು ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಪುದೀನ ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜಾಸ್ತಿ ಫ್ರೈ ಆದಷ್ಟು ಪಲಾವ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅದಾದಮೇಲೆ 1-2 ಏಲಕ್ಕಿ, ಇದಿಷ್ಟು ಗ್ರೈಂಡ್ ಮಾಡಿ ನಾನು ಆ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಆಲ್ರೆಡಿ ಫ್ರೈ ಆಗಿತ್ತು. ಇವಾಗ ಏನು ನಾನಿಲ್ಲಿ ಒಂದು 3 ಥರ ತರಕಾರಿ ತೊಗೊಂಡಿದ್ದೀನಿ. ಆಲೂಗೆಡ್ಡೆ, ಹುಳ್ಳಿಕಾಯಿ ಮತ್ತು ಕ್ಯಾರೆಟು. ಇದಕ್ಕೆ ಡಬಲ್ ಬೀನ್ಸು ಮತ್ತು ಬಟಾಣಿ ಅದು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಏನಿತ್ತು ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ಇದಿಷ್ಟು ತರಕಾರಿ ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ನೀವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋದು ಈ ಟೈಮಲ್ಲಿ. ಟೊಮೊಟೊ ಒಂದು ಸಣ್ಣ ಟೊಮೊಟೊ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾಟಿ ಟೊಮೊಟೊ ಹಾಕೊಳ್ಳೋದ್ರಿಂದ ಟೇಸ್ಟು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಫಾರಮ್ ಟೊಮೊಟೊನೂ ಯೂಸ್ ಮಾಡ್ತಾರೆ. ಸೊ ಈಗ ಉಪ್ಪು ಎಷ್ಟು ರುಚಿಗೆ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಬಿರಿಯಾನಿ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಇದಕ್ಕೆ ಗರಂ ಮಸಾಲ, ಧನಿಯಾ ಪೌಡರು, ಅಚ್ಕಾರದ ಪುಡಿನೂ ಹಾಕೋಬೋದು. ಬಟ್ ಇಲ್ಲಿ ನಾನು ಗ್ರೀನ್ ಮಸಾಲ ಮಾಡ್ತಾ ಇರೋದ್ರಿಂದ ಬರೀ ಚಿಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದಾದಮೇಲೆ ನಾನಿಲ್ಲಿ ರೈಸು 1.5 ಲೋಟ ಅಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ 3 ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ನಾನು ಇಲ್ಲಿ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಮುಂಚೆ ನೆನೆಸಿಟ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಾಗಿ ಚೆನ್ನಾಗಾಗತ್ತೆ. ಸೊ ಇಲ್ಲಿ ಆಲ್ರೆಡಿ ಮಸಾಲೆ ಎಲ್ಲ ಹಾಕಿ, ನೀರು ಹಾಕಿ, ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದೊಂದು 3-4 ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಟೊಮೊಟೊ ಹಾಕಿರೋದ್ರಿಂದ ಆಲ್ರೆಡಿ ಹುಳಿ ಇರುತ್ತೆ. ನಿಂಬೆಹಣ್ಣು ಆಪ್ಷನಲ್ ಆಗಿ ನೀವು ಬೇಕಂದರೆ ಹಾಕ್ಕೊಳ್ಳಿ. ನನಗಿಲ್ಲಿ ನಿಂಬೆಹಣ್ಣುದು ಟೇಸ್ಟ್ ಕೂಡ ಇಷ್ಟ ಆಗುತ್ತೆ ಅಂತ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಇದೀಗ ಕುದಿ ಬಂದಿದೆ. ಇವಾಗ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಒಂದು 3-4 ಕುದಿ ಬರಬೇಕು. ಯಾವಾಗಲೂ ಅಷ್ಟೇ ಅಕ್ಕಿ ಹಾಕಿ ಒಂದು 3-4 ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗ ರೈಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಏನು ಹಾಕಿರ್ತೀವಿ ಅದು ಮುಳ್ಳುಆಗುತ್ತೆ ಮತ್ತು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ತಳ ಹಿಡಿಬಾರ್ದು ಅಂತ ಹೇಳಿದ್ರೆ ಅದು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡೋ ಅಂಥದ್ದು. ಇದು ನಿಮಗೆ ಟಿಪ್ಸ್ ಗೊತ್ತಿಲ್ಲ ಅಂದರೆ ಇದೊಂದು ಸಲ ಫಾಲೋ ಮಾಡಿ. ನಾನು ಯಾವಾಗಲೂ ಇದೇ ಥರನೇ ರೈಸ್ ಹಾಕಿದ ತಕ್ಷಣ ಲಿಡ್ಡು ಕ್ಲೋಸ್ ಮಾಡಲ್ಲ. ಒಂದು 2 ಕುದಿ ಆದರೂ ಬರೋವರೆಗೂ ಬಿಟ್ಟು ಅದಾದಮೇಲೆ ಲಿಡ್ಡು ಕ್ಲೋಸ್ ಮಾಡೋದ್ರಿಂದ ಅನ್ನ ತಳ ಹಿಡಿಯೋದಿಲ್ಲ, ಸೀದೋಗುತ್ತೆ ಅಂತಾರಲ್ಲ, ಅದಾಗೋದಿಲ್ಲ. ಸೊ ಇದಿವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಸೊ ಈ ಟೈಮಲ್ಲಿ ನೀವು ಬೇಕಂದರೆ ಇನ್ನೊಂದು ಸಲ ಉಪ್ಪು ಏನಾದರೂ ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಆಲ್ರೆಡಿ ಕುದೀತಾ ಇದೆ. ಸೊ ನಾನಿವಾಗ ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕೂಗ್ಸಿದ್ರೂ ಸಾಕು, ಯಾಕಂದರೆ ಇದು ಆಲ್ರೆಡಿ ಎಲ್ಲ ಬೆಂದಿರುತ್ತೆ, ಕುದಿಯೋಕ್ಕೂ ಬಿಟ್ಟಿದ್ವಲ್ಲ. ಸೊ ಆದರೂ ಇರಲಿ ಅಂತ ಹೇಳಿಬಿಟ್ಟು ನಾನು 2 ವಿಷಲ್ನ ಹಾಕ್ಕೊಳ್ತಾ ಇದ್ದೀನಿ.
ಅಷ್ಟರಲ್ಲಿ ರಾಯ್ತ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊಸರು, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ರಾಯ್ತ ಕೂಡ. ಸೊ ಇವಾಗ ಪಲಾವ್ ನೋಡಿ ಯಾವ ಥರ ಕ್ಲಿಯರಾಗಿ ಬಂದಿದೆ ಅಂತ, ಎಷ್ಟು ಉದ್ರಾಗಿ ಪರ್ಫೆಕ್ಟಾಗಿ ಆಗಿದೆ. ಸೊ ನೀವು ಕೂಡ ಒನ್ಸ್ ಮನೆಯಲ್ಲಿ ಟ್ರೈ ಮಾಡಿ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒನ್ ಪಾಟ್ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ಲ. ಸೊ ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.